ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಚೀನಾ ನಾಗರಿಕತೆ. ಇವತ್ತಿನ ತರಗತಿಯನ್ನು ಚೀನಾ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಹಿಂದೆ ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ನಂತರದಲ್ಲಿ ಚೀನಾ ದೇಶದ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾವು ಯಾವುದೇ ಒಂದು ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಮತ್ತು ನಾಗರಿಕತೆಗಳ ಉಗಮ ಆಗಬೇಕಾದ್ರೆ ಪ್ರಮುಖವಾಗಿ ಒಂದು ಲಕ್ಷಣ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಎಲ್ಲ ನಾಗರಿಕತೆಗಳು ಆ ಒಂದು ನದಿಯ ಬಯಲುಗಳಲ್ಲೇ ಕಂಡು ಬರ್ತಾ ಹೋಗ್ತವೆ. ಅದರಂತೆ ಕೂಡ ಈ ಚೀನಾ ದೇಶದ ನಾಗರಿಕತೆ ಕೂಡ ನದಿಯ ಬಯಲುಗಳಲ್ಲೇ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಈ ಚೀನಾ ನಾಗರಿಕತೆ ಬೆಳವಣಿಗೆ ಕೂಡ ಈ ಒಂದು ಬೇರೆ ನಾಗರಿಕತೆಗಳು ಹೊರತೇನಾಗಂಗಿಲ್ಲ. ಜೊತೆಗೆ ಆದರೆ ಚೀನಾ ನಾಗರಿಕತೆಗೆ ಒಂದು ಕಾರಣವಾದಂಥ ನದಿಯು ಆ ಚೀನಾದ ದುಗುಡ ಅಂತಂದು ಕರಿತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಆ ಚೀನಾದ ನಾಗರಿಕತೆಗೆ ಕಾರಣವಾದಂಥ ನದಿ, ಆ ಒಂದು ನದಿಯು ಇವತ್ತಿಗೆ ಏನಂತ ಕರಿತಾವಪ್ಪ ಅಂದ್ರೆ ಚೀನಾದ ದುಗುಡ ಅಂದರೆ ತುಕ್ಕದ ನದಿ ಅಂತ ಕರಿತಾ ಹೋಗ್ತೀವಿ. ಚೀನಾದ ದುಗುಡ ಅಂತ ಕರಿತಾ ಹೋಗ್ತೀವಿ. ಈಗ ಅದೇ ಈ ಒಂದು ನದಿಯನ್ನು ಕಾಣ್ತಾ ಹೋಗ್ತೀವಿ. ಅದು ಯಾವ ನದಿಯಪ್ಪ ಅಂದ್ರೆ ಅವಾಂಗೋ ನದಿ ಅಂತ ಕರಿತಾ ಹೋಗ್ತೀವಿ. ಚೀನಾದ ದುಗುಡ ಅಂತ ಯಾವ ನದಿ ಕರಿತಾವಪ್ಪ ಅಂದ್ರೆ ಅವಾಂಗೋ ನದಿ. ಮತ್ತು ಚೀನಾ ದೇಶದ ನಾಗರಿಕತೆ ಯಾವ ಒಂದು ನದಿಯ ಬಯಲಿನಲ್ಲಿ ಕಾಣ್ತಾ ಹೋಗ್ತೈತಂದ್ರೆ ಅವಾಂಗೋ ನದಿಯ ದಡದಲ್ಲಿ ಕಾಣ್ತಾ ಹೋಗ್ತೇವೆ. ಯಾಕಪ್ಪ ಈ ಒಂದು ಚೀನಾದ ದುಗುಡ ಅಂತಂತ ಕರಿತಾವಪ್ಪ ಅಂದ್ರೆ ಈ ನದಿಯನ್ನು ಚೀನಾದ ದುಗುಡ ಅಂತ ಕರೆಯಲು ಕಾರಣ ಏನಪ್ಪ ಅಂದ್ರೆ ಈ ಒಂದು ನದಿಯಲ್ಲಿ ಪ್ರವಾಹ ನಂತರ ಈ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಾವಣೆ ಮಾಡಿ ಮನೆಗಳು, ಕೃಷಿ ಭೂಮಿ, ನೆರೆಗೆ ಆಹುತಿ ಆಗ್ತಿತ್ತು. ಅಂದ್ರೆ ಈ ನದಿ ಪ್ರವಾಹ ಬಂದಂಥ ಸಂದರ್ಭದೊಳಗೆ ತನ್ನ ದಿಕ್ಕನ್ನು, ಹರಿಯುವಂಥ ದಿಕ್ಕನ್ನು ಬದಲಾವಣೆ ಮಾಡಿ ಆ ಮನೆಗಳು ಮತ್ತು ಕೃಷಿ ಭೂಮಿಯನ್ನು ತನ್ನ ಒಂದು ಪ್ರವಾಹದ ಅಥವಾ ನೆರೆಗೆ ಆಹುತಿ ಆಗ್ತಿತ್ತು. ಜೊತೆಗೆ ಅಲ್ಲಿರುವಂಥ ಕಾಲುವೆಗಳು ಇರ್ತಿದ್ವಲ್ಲ ಅವುಗಳನ್ನೆಲ್ಲ ನಿಷ್ಕ್ರಿಯ ಮಾಡ್ತಾ ಹೋಗ್ತಿತ್ತು. ಈ ಕಾರಣಕ್ಕಾಗಿ ಅಲ್ಲಿನ ಜನರು ಈ ಒಂದು ನದಿಯನ್ನು ದುಃಖದ ಪ್ರತೀಕ ಅಂತಂದು ಕರಿತಾ ಹೋಗ್ತಾರೆ. ಯಾವ ನದಿಯನ್ನು ದುಃಖದ ಪ್ರತೀಕ ಅಂತ ಕರೀತಾರಪ್ಪ ಅಂದ್ರೆ ಚೀನಾ ದೇಶದ ಅವಾಂಗೋ ನದಿಯನ್ನು ದುಃಖದ ಪ್ರತೀಕ ಅಂತಂದು ಕರಿತಾ ಹೋಗ್ತಾರೆ. ತದನಂತರದಲ್ಲಿ ಈ ಒಂದು ಚೀನಾ ದೇಶದ ನಾಗರಿಕತೆಯ ಬಗ್ಗೆ ಈ ಒಂದು ನದಿಯ ಉಗಮದ ಒಂದು ಪ್ರಾರಂಭದ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ತದನಂತರದಲ್ಲಿ ಆ ಪ್ರಾಚೀನ ಚೀನಾ ನಾಗರಿಕತೆ ಯಾವ ರೀತಿ ಇತ್ತೆಂಬುದನ್ನು ನಾವು ನೋಡ್ತಾ ಹೋಗೋಣ. ಜೊತೆಗೆ ಈ ಒಂದು ಅವಾಂಗೋ ನದಿ ಅಂತ ಕರಿತಾವಲ್ಲ, ಅದಕ್ಕೆ ಇನ್ನೊಂದು ಹೆಸರು ಕರಿತೇವೆ, ಏನಪ್ಪ ಹಳದಿ ನದಿ ಅಂತ ಕರಿತಾ ಹೋಗ್ತೀವಿ. ಈ ಒಂದು ನದಿಯು ಪ್ರಾಚೀನ ನಾಗರಿಕತೆಗಳಲ್ಲಿ ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಈ ಒಂದು ನದಿಯಲ್ಲಿ ಫಲವತ್ತಾದ ಮಣ್ಣನ್ನು ಕಾಣ್ತಾ ಹೋಗ್ತೀವಿ. ಈ ಫಲವತ್ತಾದ ಮಣ್ಣು ಕೃಷಿಗೆ ಉಪಯೋಗವಾಗುವುದನ್ನು ಕಾಣ್ತಾ ಹೋಗ್ತೀವಿ. ಅದರಂತೆ ಕೂಡ ಈ ಚೀನಾದ ಪ್ರಮುಖ ಕೊಡುಗೆ ಏನಪ್ಪ ಅಂದ್ರೆ, ಪ್ರಮುಖ ಅಂಶ ಏನಪ್ಪ ಅಂದ್ರೆ ಚೀನಾದ ಮಹಾಕೋಟೆಯನ್ನು ಕಾಣ್ತಾ ಹೋಗ್ತೀವಿ. ಚೀನಾದ ಮಹಾಕೋಟೆಯನ್ನು ಈ ಒಂದು ನಾಗರಿಕತೆಯಲ್ಲಿ ಪ್ರಮುಖವಾದಂಥ ಕಾಣ್ತಾ ಹೋಗ್ತೀವಿ. ಜೊತೆಗೆ ರೇಷ್ಮೆ ಮಾರ್ಗವನ್ನು ಜೊತೆಗೂ ಕಾಣ್ತಾ ಹೋಗ್ತೀವಿ. ಆಮೇಲೆ ಕಡೆಗೆ ಟೆರಾಕೋಟಾ ಆರ್ಮಿ ಅಂದ್ರೆ ಚಕ್ರವರ್ತಿ ಚಿನ್ ಶಿವಾಂಗ್ನ ಸಮಾಧಿಯೊಂದಿಗೆ ಸಾವಿರಾರು ಮಣ್ಣಿನ ಸೈನಿಕರನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಚೀನಾದ ಆವಿಷ್ಕಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಆ ಚೀನಾದರು ಕಾಗದಗಳನ್ನು ಕಂಡುಹಿಡ್ತಾ ಹೋಗ್ತಾರೆ. ದಿಕ್ಸೂಚಿ, ಮುದ್ರಣ, ಸಿಡಿ ಮುತ್ತುಗಳನ್ನು ಆ ಚೀನಾದ ಒಂದು ಆವಿಷ್ಕಾರಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಪ್ರಾಕ್ತನ ಶಾಸ್ತ್ರಜ್ಞರ ಪ್ರಕಾರ ಆ ಒಂದು ಚೀನಾದಲ್ಲಿ ಬಂದಿರುವ ನಾಗರಿಕತೆಯ ಪ್ರಥಮ ರಾಜ ಯಾರಪ್ಪ ಅಂದ್ರೆ, ಪ್ರಥಮ ರಾಜ ಮನೆತನ ಯಾರಪ್ಪ ಅಂದ್ರೆ ಶಾಂಗ್ ಎಂಬ ಒಂದು ಹೆಸರು ಕಂಡು ಬರ್ತಾ ಹೋಗ್ತೈತಿ. ಇವರು ಸಾಮಾನ್ಯ ಶಕ ಪೂರ್ವ 18ನೇ ಶತಮಾನ ಮತ್ತು ಸಾಮಾನ್ಯ ಶಕ ಪೂರ್ವ 12ನೇ ಶತಮಾನಗಳ ನಡುವೆ ಆಳ್ವಿಕೆಯನ್ನು ನಡೆಸಿದರು ಅಂತಂದು ಹೇಳ್ತಾ ಹೋಗ್ತಾರೆ. ತದನಂತರದಲ್ಲಿ ಸಾಮಾನ್ಯ ಶಕ ಪೂರ್ವ 14ನೇ ಶತಮಾನದ ಹೊತ್ತಿಗೆ ಶಾಂಗ್ನ ಜನತೆಯು ಅತ್ಯುತ್ತಮ ಸಂಸ್ಕೃತಿಯನ್ನು ಕಂಡುಕೊಂಡಿತು. ಅಂದರೆ ಉತ್ತಮವಾದಂಥ ಆಚಾರ ವಿಚಾರಗಳನ್ನು ಮತ್ತು ಸಂಸ್ಕೃತಿಯನ್ನು ಕಂಡುಕೊಂಡಿದ್ರು. ಮತ್ತು ಶಾಂಗ್ ಮನೆತನವನ್ನು ಅವರ ನೆರೆಯ ಚೌ ಮನೆತನವು ಅವರ ನೆರೆಯ ಚೌ ಮನೆತನವು ಪರಾಭವಗೊಳಿಸಿ ಸೋಲಿಸಿ ಅಧಿಕಾರವನ್ನು ಪಡೆದುಕೊಳ್ತಾ ಹೋಯಿತು.
ಜೊತೆಗೆ ಚೌ ಮನೆತನವು ಆ ಶಾಂಗ ಮನೆತನದ ಸಂಸ್ಕೃತಿಯ ಅತ್ಯುತ್ತಮ ಅಂಶಗಳನ್ನು ಏನು ಮಾಡ್ತಾ ಹೋಗ್ತೈತಪ್ಪ ಮುಂದುವರ್ಸ್ಕೊಂಡು ಸಾಮಾನ್ಯ ಶಕ ಪೂರ್ವ 750ರವರೆಗೆ ಆಳ್ವಿಕೆ ನಡೆಸ್ತಾ ಹೋಗ್ತೈತಿ. ಆ ಒಂದು ಚೀನಾದ ನಾಗರಿಕತೆಯ ಪ್ರಥಮ ಮನೆತನ ಯಾವುದಪ್ಪ ಅಂದ್ರೆ ಶಾಂಗ್ ಎಂಬ ಒಂದು ಮನೆತನ ಕಾಣ್ತಾ ಹೋಗ್ತೀವಿ. ಆ ಒಂದು ಮನೆತನವು ಮನೆತನವು ಅತ್ಯುತ್ತಮವಾದ ಸಂಸ್ಕೃತಿಯನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಶಾಂಗ್ನ ಮನೆತನದ ನೆರೆಯ ಮನೆತನ ಯಾವುದಪ್ಪ ಅಂದ್ರೆ ಚೌ ಮನೆತನವು. ಆ ಚೌ ಮನೆತನ ಏನು ಮಾಡ್ತಪ್ಪ ಅಂದ್ರೆ ಶಾಂಗ್ ಮನೆತನವನ್ನು ಸೋಲಿಸಿ ಆ ಒಂದು ಶಾಂಗ್ ಮನೆತನದ ಉತ್ತಮವಾದಂಥ ಸಂಸ್ಕೃತಿಗಳನ್ನು ಮುಂದುವರ್ಸ್ಕೊಳ್ತಾ ಸಾಮಾನ್ಯ ಶಕ ಪೂರ್ವ 750ರವರೆಗೂ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಆಡಳಿತ ಪದ್ಧತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇವರ ಆಡಳಿತದಲ್ಲಿ ರಾಜರ ಕೆಳಗೆ ಒಂದು ಅಧಿಕಾರ ವರ್ಗ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಅಧಿಕಾರಿಗಳಿಗೆ ರಾಜನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ ಭೂಮಿಯನ್ನು ಹಂಚುತ್ತಾ ಇದ್ದ. ಆ ಹಂಚ್ತಾ ಇತ್ತಲ್ಲ, ಅದಕ್ಕೆ ಪ್ರತಿಯಾಗಿ ಇವ್ರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ರಾಜನಿಗೆ ಯುದ್ಧಗಳಲ್ಲಿ ಸಹಕಾರ ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದವ್ರು ಯಾರಪ್ಪ ಅಂದ್ರೆ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗರನ್ನು ನೋಡ್ತಾ ಹೋಗ್ತೀವಿ. ಇವರಲ್ಲದೆ ಇಲ್ಲಿ ಬಹುತೇಕ ಮಂದಿ ಕೃಷಿಕರನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗವಾಗಿ ಗುಲಾಮರಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ರಾಜರು ಯುದ್ಧ ಕೈದಿಗಳನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ತಾ ಇದ್ರು. ಅಂದ್ರೆ ಈ ಒಂದು ಆಡಳಿತ ಪದ್ಧತಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಆ ರಾಜರ ಕೆಳಗೆ ಒಂದು ಅಧಿಕಾರ ವರ್ಗವಿತ್ತು. ಆ ಅಧಿಕಾರ ವರ್ಗಕ್ಕೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ರಾಜರು ತಮ್ಮ ಭೂಮಿಯನ್ನು ಹಂಚಿಕೆ ಮಾಡ್ತಾಯಿದ್ರು. ಆ ಭೂಮಿಯನ್ನು ಹಂಚಿಕೆ ಮಾಡಿದಂಥ ಪ್ರತಿಯಾಗಿ ಇವರು ಏನು ಮಾಡ್ತಾಯಿತ್ತಪ್ಪ ರಾಜನಿಗೆ ಯುದ್ಧದ ಸಂದರ್ಭದಲ್ಲಿ ಅವರು ಸಹಕಾರ ಮಾಡ್ತಾಯಿತ್ತು. ಮತ್ತು ಮುಂದುವರೆದಂಥ ವರ್ಗೀಕರಣದ ಹಂತದಲ್ಲಿ ವ್ಯಾಪಾರಿಗಳನ್ನು ಕಾಣ್ತಾ ಹೋಗ್ತೀವಿ, ಕುಶಲಕರ್ಮಿಗಳನ್ನು ಕಾಣ್ತಾ ಹೋಗ್ತೀವಿ. ಇವರೆಲ್ಲರೂ ಏನು ಸಾಮಾನ್ಯವಾಗಿ ಕೃಷಿಕರಾಗ್ತಾ ಹೋಗ್ತಿದ್ರು. ಮತ್ತು ಸಾಮಾಜಿಕ ಶ್ರೇಣೀಕರಣದ ಕಡೆಯ ಒಂದು ವರ್ಗ ಯಾವುದಪ್ಪ ಅಂದ್ರೆ ಗುಲಾಮರನ್ನು ನೋಡ್ತಾ ಹೋಗ್ತಿದ್ವಿ. ಈ ಗುಲಾಮರು ಈ ಒಂದು ರಾಜರು ಏನು ಮಾಡ್ತಿದ್ರು, ಯುದ್ಧದ ಒಂದು ಸಂದರ್ಭದಲ್ಲಿ ಸೆರೆಯಾಳುವಂಥ ಸೈನಿಕರನ್ನು ಒಂದು ಗುಲಾಮರನ್ನಾಗಿ ಮಾಡಿಕೊಡ್ತಿದ್ರು. ಇದು ಒಂದು ಆಡಳಿತ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಒಂದು ಚೀನಾ ನಾಗರಿಕತೆಯ ಒಂದು ಅಂಶವನ್ನು ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಆ ಚೀನಾದ ಮಹಾಕೋಟೆಯನ್ನು ಕಾಣ್ತಾ ಹೋಗ್ತೀವಿ. ಇದು ಜಗತ್ತಿನ 7 ವಿಸ್ಮಯಗಳಲ್ಲಿ ಇದು ಕೂಡ ಒಂದಂತೆ ಹೇಳ್ತಾ ಹೋಗ್ತೀವಿ. ಇಂದಿನ ಒಂದು ತರಗತಿ ಮೆಸೊಪೊಟೇಮಿಯಾ ನಾಗರಿಕತೆ ತರಗತಿ ಹೇಳುವಾಗ ಬ್ಯಾಬಿಲೋನ್ನ ತೂಗು ಉದ್ಯಾನವನ್ನು ಕೂಡ ಜಗತ್ತಿನ ವಿಸ್ಮಯಗಳಲ್ಲಿ ಅದು ಒಂದು ಅಂತ ಹೇಳ್ತೀವಿ. ಇದು ಒಂದು ಅಂದರೆ ಅದು ಒಂದು ಮತ್ತು ಆ ನಾಗರಿಕತೆಯ ಆ ಅಂಶವನ್ನು ಕಾಣ್ತಾ ಹೋಗ್ತೀವಿ. ಈ ಚೀನಾ ದೇಶದ ನಾಗರಿಕತೆಯ ಸಂದರ್ಭದಲ್ಲಿ ಈ ಚೀನಾದ ಗೋಡೆಯ ಸುತ್ತಲೂ ಆ ಒಂದು ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಚೀನಾದ ಸಾಮ್ರಾಜ್ಯವು ಹಲವು ಸಣ್ಣ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಅಂದರೆ ಹಲವಾರು ಸಣ್ಣ ಸಂಸ್ಥಾನಗಳನ್ನು ಕಾಣ್ತಾ ಹೋಗ್ತೀವಿ. ಆ ಸಣ್ಣ ಸಂಸ್ಥಾನಗಳನ್ನು ಒಗ್ಗೂಡಿಸಿ 7 ರಾಜ್ಯಗಳನ್ನು ಅಂದರೆ 7 ದೊಡ್ಡ ರಾಜ್ಯಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯವು ತನ್ನ ರಕ್ಷಣೆಗಾಗಿ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ಕಟ್ಕೊಳ್ತಾ ಇದ್ರು. ಜೊತೆಗೆ ಉತ್ತರದ ಚೀನಾದ ರಾಜ್ಯಗಳು ತಮ್ಮ ಗಡಿಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶಿಯಾಂಗ್ ಟಿ ಎನ್ನುವ ಚಕ್ರವರ್ತಿಯು ಆದೇಶ ಹೋಗ್ತಾನೆ. ಈ ಚೀನಾದ ಮಹಾಗೋಡೆಯ ಮುಖ್ಯ ನಿರ್ಮಾಣ ಅಥವಾ ನಿರ್ದೇಶನ ಅಥವಾ ಆದೇಶ ಯಾರು ಮಾಡ್ತಾರಪ್ಪ ಅಂದ್ರೆ ಕ್ವೀನ್ ಶಿಯಾಂಗ್ ಟಿ ಎನ್ನುವ ಚಕ್ರವರ್ತಿ ಆದೇಶ ನೀಡ್ತಾ ಹೋಗ್ತಾನೆ. ಉತ್ತರ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನು ಒಂದುಗೂಡಿಸ್ತಾ ಇತ್ತು. ಜೊತೆಗೆ ಈ ಮಹಾಗೋಡೆಯನ್ನು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಈ ಗೋಡೆಯನ್ನು ಸಾಮಾನ್ಯ ಶಕ 16ನೇ ಶತಮಾನದವರು ಕಟ್ತಾ ಇದ್ರು. ಅಂದ್ರೆ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭ ಮಾಡಿದಪ್ಪ ಅಂದ್ರೆ ಈ ಗೋಡೆಯನ್ನು ಸಾಮಾನ್ಯ ಶಕ 16ನೇ ಶತಮಾನದವರು ಕಟ್ತಾ ಇದ್ರು. ಅಂದರೆ ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಯವರು ಕಟ್ತಾ ಇದ್ರು. ಈ ಮಹಾಗೋಡೆಯ ಶಿಥಿಲಗೊಂಡ ಭಾಗಗಳನ್ನು ಮತ್ತಷ್ಟು ದುರಸ್ತಿ ಮಾಡ್ತಾ ಹೋಗ್ತು. ಯಾಕಪ್ಪ ಅಂದ್ರೆ ಆ ಗೋಡೆಗಳನ್ನು ಕಟ್ತಾ ಹೋದಂಥ ಸಂದರ್ಭ ಶಿಥಿಲಗೊಂಡ ಭಾಗಗಳನ್ನು ಮತ್ತೆ ಆಗಿಂದಾಗೆ ದುರಸ್ತಿಯನ್ನು ಮಾಡ್ತಾ ಹೋಗ್ತಿದ್ರು. ಆಗ ಪೂರ್ಣಗೊಂಡಾಗ ಎಷ್ಟು ಕಿಲೋಮೀಟ್ರ್ ಇತ್ತಪ್ಪ ಅಂದ್ರೆ 5,000 ಕಿಲೋಮೀಟ್ರ್ಗಿಂತ ಉದ್ದವಾಗಿತ್ತು. ಅಂದರೆ ಆ ಚೀನಾದ ಮಹಾಗೋಡೆ ಎಷ್ಟು ಕಿಲೋಮೀಟ್ರ್ಗಿಂತ ಉದ್ದವಾಗಿತ್ತಪ್ಪ ಅಂದ್ರೆ 5,000 ಕಿಲೋಮೀಟರ್ಗಿಂತ ಉದ್ದವಾಗಿತ್ತು. ಇದನ್ನು ಜಗತ್ತಿನ ವಿಸ್ಮಯಗಳಲ್ಲಿ ಒಂದು ಅಂತಂದು ಹೇಳ್ತಾ ಹೋಗ್ತಾರೆ.
ಮುಖ್ಯವಾಗಿ ಈ ಒಂದು ಚೀನಾದ ಮಹಾಗೋಡೆಯ ಮುಖ್ಯ ಅಂಶ ಏನಪ್ಪ ಅಂದ್ರೆ, ಯಾರ ಆದೇಶಯುಕ್ತನಪ್ಪ ಅಂದ್ರೆ ಕ್ವೀನ್ ಶಿಯಾಂಗ್ಟಿ ಎಷ್ಟ್ರಾಗ ಪ್ರಾರಂಭ ಮಾಡ್ತಾನೆ, ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಿಂದ ಸಾಮಾನ್ಯ ಶಕ 16ನೇ ಶತಮಾನದವರೆಗೂ ಕಟ್ತಾ ಹೋಗ್ತಾರೆ. ಜೊತೆಗೆ ಪೂರ್ಣಗೊಂಡ ಎಷ್ಟು ಕಿಲೋಮೀಟ್ರ್ ಇತ್ತಪ್ಪ ಅಂದ್ರೆ 5000 ಕಿಲೋಮೀಟರ್ ಉದ್ದವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಚೀನಾದ ಮಹಾಗೋಡೆ ಸ್ವಲ್ಪ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಚೀನಾದ ಮಹಾಗೋಡೆಯನ್ನು ಉತ್ತರದಲ್ಲಿ ನೋಡ್ತಾ ಹೋಗ್ತೀವಿ. ಈ ಉತ್ತರದಲ್ಲಿ ಈ ಮಂಗೋಲಿಯರ ಒಂದು ದಾಳಿಗಳ ತಡೆ ಸಲುವಾಗಿ ಈ ಒಂದು ಚೀನಾದ ಮಹಾಗೋಡೆಯನ್ನು ಕಟ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಚೀನಾದ ಮಹಾಗೋಡೆಯನ್ನು ಯಾವ ಸಾಮಗ್ರಿಗಳನ್ನು ಬಳಸ್ತಾ ಹೋಗ್ತಾರಪ್ಪ ಅಂದ್ರೆ ಕಲ್ಲು, ಮಣ್ಣು, ಇಟ್ಟಿಗೆಗಳ ಮೂಲಕ ಕಟ್ತಾ ಹೋಗ್ತಾರೆ. ಜೊತೆಗೆ ಅಲ್ಲಿಂದಲ್ಲೇ ಸಂಕೇತ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾರೆ, ಅಂದರೆ ರಕ್ಷಣಾ ಗೋಪುರಗಳ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಕ್ವೀನ್ ರಾಜವಂಶ, ಮಿಂಗ್ ರಾಜವಂಶಗಳ ಜೊತೆಗೆ ಈ ಒಂದು ಚೀನಾದ ಮಹಾಗೋಡೆಯ ನಿರ್ಮಾಣಕ್ಕೆ ಸಾಕ್ಷಿ ಆಗ್ತವೆ. ಆದರೆ ಇವತ್ತಿನ ಪ್ರಸ್ತುತ ಈ ಒಂದು ಚೀನಾದ ಮಹಾಗೋಡೆ ಒಂದು ಪ್ರವಾಸೋದ್ಯಮ ತಾಣವಾಗಿ ಮತ್ತು ವಿಶ್ವ ಪರಂಪರೆ ತಾಣವನ್ನಾಗಿ ಗುರುತಿಸಿಕೊಳ್ಳುವುದು ಆ ಚೀನಾ ನಾಗರಿಕತೆಯ ಒಂದು ಪ್ರಮುಖ ಅಂಶವನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಶಾಂಗ್ ದೊರೆಗಳು ಅಂತ ಹೇಳ್ತಾ ಹೋದೆ. ಆ ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧ ಮತ್ತು ಆಕ್ರಮಣಗಳಲ್ಲೇ ಕಳ್ತಾ ಹೋಗ್ತಿದ್ರು. ಹೀಗಾಗಿ ಆ ಒಂದು ಸೇನೆಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರು. ಜೊತೆಗೆ ಸಮಾಜದಲ್ಲಿ ಸೈನಿಕನಿಗೆ ಉತ್ತಮ ಸ್ಥಾನಮಾನವಿತ್ತು. ಅಂದರೆ ಬೇರೆ ಒಂದು ನಾಗರಿಕತೆಗಳಲ್ಲಿ ಕೃಷಿಕರನ್ನು ಕಾಣ್ತಾ ಹೋಗ್ತೀವಿ, ನಗರ ಯೋಜನೆ ಕಾಣ್ತಾ ಹೋಗ್ತೀವಿ. ಆದರೆ ಈ ಒಂದು ನಾಗರಿಕತೆಯಲ್ಲಿ ಆ ಒಂದು ಸೇನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಸಮಾಜದಲ್ಲಿ ಸೈನಿಕನಿಗೆ ಉತ್ತಮ ಸ್ಥಾನಮಾನವನ್ನು ನೀಡ್ತಾ ಹೋಗ್ತಾರೆ. ಆ ಸೈನಿಕರಿಗೆ ಆ ಕಂಚಿನ ತಲೆಯ ರಕ್ಷಾ ಕವಚವನ್ನು ನೋಡ್ತಾ ಹೋಗ್ತಿದ್ವಿ. ಲೋಹದ ಒಂದು ದೇಹ ಕವಚವನ್ನು ತರಿಸ್ತಾ ಇದ್ರು. ಅಂದರೆ ಆ ಸೈನಿಕರು ಯಾವ ರೀತಿ ಇತ್ತಪ್ಪ ಅಂದ್ರೆ ತಲೆಗೆ ಕಂಚಿನ ತಲೆ ರಕ್ಷಾ ಕವಚವನ್ನು ಹಾಕಿಕೊಳ್ತಿದ್ರು. ಜೊತೆಗೆ ದೇಹಕ್ಕೆ ಲೋಹದ ದೇಹ ಕವಚವನ್ನು ತರಿಸ್ತಾ ಇದ್ರು. ಇವರು ಬಳಸುತ್ತಿದ್ದ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು, ಲೋಹದ ತುದಿಯನ್ನು ಹೊಂದಿದ ಬಾಣಗಳು ದೊರೆತಿವೆ. ಅಂದರೆ ಇವರು ಬಳಸುತ್ತಿದ್ದಂಥ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು, ಲೋಹ ತುದಿಯನ್ನು ಹೊಂದಿದ ಬಾಣಗಳು ದೊರೆತಾ ಹೋಗ್ತವೆ. ಜೊತೆಗೆ ಶಾಂಗ್ನ ಜನತೆ ಕೃಷಿಯನ್ನು ಅವಲಂಬನೆ ಆಗಿದ್ದರು. ಜೊತೆಗೆ ಚೀನಿಯರು ಸುವ್ಯವಸ್ಥಿತವಾದಂಥ ನೀರಾವರಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು. ಇವರು ಯಥೇಚ್ಛವಾಗಿ ಏನು ಬೆಳೀತಾ ಇದ್ರಪ್ಪ ಅಂದ್ರೆ ಭತ್ತವನ್ನು ಬೆಳೀತಾ ಇದ್ರು. ಜೊತೆಗೆ ಈ ಒಂದು ಪ್ರಮುಖ ಅಂಶ ಏನಪ್ಪ ಅಂದ್ರೆ ಪಿಂಗಾಣಿ ಈ ಒಂದು ನಾಗರಿಕತೆಯಲ್ಲೇ ಉಗಮವಾಗುವುದನ್ನು ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಪಿಂಗಾಣಿಯು ಚೀನಾದಲ್ಲೇ ಉಗಮವಾಯಿತು. ಯಾಕಪ್ಪ ಅಂದರೆ ಆ ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನು ಸುಮಾರು ಸಾಮಾನ್ಯ ಶಕ ಪೂರ್ವ 1400 ವರ್ಷಗಳಿಂದಲೇ ಬಳಸ್ತಾ ಇತ್ತು. ಅಂದರೆ ಪೂರ್ವ ಚೀನಾದ ಯಾನ್ ಮನೆತನದ ಆಳ್ವಿಕೆ ಹೊತ್ತಿಗೆ ಹೊಳಪಿನ ಪಿಂಗಾಣಿಯ ಅಭಿವೃದ್ಧಿ ಆಯಿತು. ಅಂದ್ರೆ ಈ ಪೂರ್ವ ಚೀನಾದ ಯಾನ್ ಮನೆತನದ ಆಳ್ವಿಕೆಯ ಸಂದರ್ಭದಲ್ಲಿ ಹೊಳಪುಳ್ಳಂಥ ಪಿಂಗಾಣಿ ಪಾತ್ರೆಗಳನ್ನು ಅಥವಾ ಹೊಳಪಿನ ಪಿಂಗಾಣಿಯನ್ನು ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಿದ್ರು. ಈ ಸಮಯದಲ್ಲಿ ಅದೊಂದು ಉತ್ಕೃಷ್ಟವಾದ ಕಲೆಯಾಗಿ ಅಭಿವೃದ್ಧಿ ಹೊಂದಿತ್ತು. ಜೊತೆಗೆ ಪ್ರಾಚೀನ ಚೀನೀಯರು ಆ ಸತ್ತವರ ಜೊತೆಯಲ್ಲಿ ಪಿಂಗಾಣಿ ಮಡಿಕೆಗಳು, ಪ್ರಾಣಿಗಳು, ಅವರು ಬದುಕಿದ್ದ ವೇಳೆ ಬಳಸುತ್ತಿದ್ದಂಥ ಪ್ರಿಯವಾಗಿದ್ದಂಥ ವಸ್ತುಗಳನ್ನು ನೋಡ್ತಾ ಇದ್ರು. ಜೊತೆಗೆ ಆ ಚೀನಾ ಜಮೇರಲ್ಲಿ ಆ ಪಿಂಗಾಣಿ ಕಲೆಯ ಉಗಮ ಮತ್ತು ಶೈಲಿಗಳ ಬಗ್ಗೆ ನೋಡ್ತೇವೆ. ಆ ಪಿಂಗಾಣಿ ತಯಾರಿಕೆ ಯಾವ ರೀತಿ ಮಾಡ್ತಿತ್ತು ಅಂದಪ್ಪ ಅಂದ್ರೆ ಆ ಮಣ್ಣನ್ನು ಅಥವಾ ಕಚ್ಚಾ ವಸ್ತುಗಳ ತಯಾರಿಕೆ, ಆ ಕಚ್ಚಾ ವಸ್ತುಗಳ ಮೂಲಕ ಆ ಮಣ್ಣನ್ನು ಹದಗೊಳಿಸ್ತಾ ಇದ್ರು. ಅದನ್ನು ಹದಗೊಳಿಸಿದಂಥ ಮಣ್ಣನ್ನು ಆಕಾರವನ್ನು ನೀಡ್ತಾ ಹೋಗ್ತಿತ್ತು. ಆ ಆಕಾರವನ್ನು ನೀಡಿದಂಥ ಆ ಇದಕ್ಕೆ ಒಂದು ಗಾಜುಗಳನ್ನು ಹಚ್ತಾ ಇದ್ರು, ಬಣ್ಣಗಳನ್ನು ಲೇಪನ ಮಾಡ್ತಿತ್ತು, ಕೊನೆಯದಾಗಿ ಅವುಗಳನ್ನು ಸುಡ್ತಾ ಇದ್ರು. ಜೊತೆಗೆ ಆ ಪಿಂಗಾಣಿಯ ಕಲೆ ಯಾವ ರೀತಿ ಬೆಳವಣಿಗೆ ಆತಪ್ಪ ಅಂದರೆ ಮೊದಲಿಗೆ ನೀಲಿ ಮತ್ತು ಬಿಳಿ ಪಿಂಗಾಣಿಗಳನ್ನ ಕಾಣ್ತಾ ಹೋಗ್ತಿದ್ವಿ. ನಂತರದಲ್ಲಿ ಬಹು ಬಣ್ಣದ ಪಿಂಗಾಣಿ ಪಾತ್ರೆಗಳನ್ನ ಕಾಣ್ತಾ ಹೋಗ್ತಿದ್ವಿ. ಏಕ ಬಣ್ಣದ ಪಿಂಗಾಣಿ ಪಾತ್ರೆಗಳನ್ನು ನೋಡ್ತಾ ಹೋಗ್ತಿದ್ವಿ. ಇದು ಪೂರ್ವ ಚೀನಾದ ಯಾನ್ ವಂಶದ ಹೊತ್ತಿಗೆ ಈ ಒಂದು ಪಿಂಗಾಣಿ ಪಾತ್ರೆಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಿದ್ವಿ. ಮತ್ತು ಚೀನಿಯರ ಯಾವ ರೀತಿ ಉಡುಪನ್ನು ತರಿಸ್ತಾ ಇದ್ರಪ್ಪ ಅಂದ್ರೆ ತೆಳುವಾದ ನೂಲಿನ ಉಡುಪನ್ನು ತರಿಸ್ತಾ ಇದ್ರು. ಜೊತೆಗೆ ಒಂದು ವಿಶೇಷತೆ ಏನಪ್ಪ ಅಂದ್ರೆ
ರೇಷ್ಮೆಯನ್ನು ಸಹ ಬಳಸ್ತಾ ಇದ್ರು. ಯಾರಪ್ಪ ಅಂದರೆ ಈ ಒಂದು ಶಾಂಗ್ನ ಜನತೆ ರೇಷ್ಮೆಯನ್ನು ಸತಿಗೂ ಬಳಸ್ತಾ ಇತ್ತು. ಈ ರೇಷ್ಮೆ ಹುಳಗಳ ಬೇಸಾಯದಲ್ಲೂ ತೊಡಗ್ತಾ ಇದ್ರು. ಅಂದರೆ ಈ ರೇಷ್ಮೆಯ ಒಂದು ಸಹ ಬಳಸ್ತಾ ಇದ್ದರಿಂದ ಅಲ್ಲಿ ರೇಷ್ಮೆ ಹುಳಗಳ ಬೇಸಾಯ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ರೇಷ್ಮೆ ಉತ್ಪಾದನೆಯ ಪ್ರಮುಖ ಉದ್ಯಮವಾಗಿತ್ತು. ಅಂದ್ರೆ ಅವತ್ತಿನ ಕಾಲಕ್ಕೆ ಆ ರೇಷ್ಮೆ ಉತ್ಪಾದನೆಯ ಪ್ರಮುಖ ಉದ್ಯಮವಾಗಿತ್ತು. ಜೊತೆಗೆ ಚೀನಾದವರು ಅತ್ಯುತ್ತಮವಾದಂಥ ಮಡಿಕೆಗಳನ್ನು ತಯಾರು ಮಾಡ್ತಾಯಿದ್ರು ಮತ್ತು ಪಿಂಗಾಣಿಯ ಮೂಲಕ ವಿವಿಧ ವಸ್ತುಗಳನ್ನು ತಯಾರು ಮಾಡ್ತಾ ಹೋಗ್ತಿದ್ರು. ಪೂರ್ವಿಕರನ್ನು ಪೂಜಿಸುವ ಒಂದು ಅಭ್ಯಾಸ ಅವರಲ್ಲಿ ಜನಪ್ರಿಯವಾಗಿತ್ತು. ಸತ್ತ ಮನುಷ್ಯನು ಆತ್ಮವಾಗಿ ಪರಿವರ್ತನೆ ಆಗುವ ಹಾಗೂ ಆ ಆತ್ಮಕ್ಕೆ ವಿಶೇಷ ಶಕ್ತಿಗಳು ಇತ್ತು ಎಂಬುದನ್ನು ನಂಬಿಕೆ ಹೊಂದಿದ್ರು. ಸತ್ತ ಮನುಷ್ಯನ ದೇಹವನ್ನು ಶವ ಸಂಸ್ಕಾರ ಮಾಡಿ ಅವರೊಂದಿಗೆ ಮರದ ವಸ್ತುಗಳು, ಮಡಿಕೆ, ಕಂಚಿನ ಪಾತ್ರೆಗಳು ಇತ್ಯಾದಿಗಳನ್ನು ಸಹ ಸಮಾಧಿಯಲ್ಲಿ ಇಡ್ತಾ ಇದ್ರು. ರಾಜರುಗಳ ಶವಾಗಾರ ಸಾಕಷ್ಟು ವಿಶಾಲವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಚೀನಿಯರ ಲಿಖಿತ ಪರಂಪರೆಯು ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಪರಿವರ್ತನೆ ಆಯಿತು. ಬರಹಗಾರರು ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನು ಮೂಡಿಸುತ್ತಿದ್ದರು. ಪಿಂಗಾಣಿ ಹಾಗೂ ಚೀನಾದ ಮಾಗುಡಿಯು ಈ ಸಂಸ್ಕೃತಿಯ ವಿಶಿಷ್ಟ ಕೊಡುಗೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂದರೆ ಚೀನರು ಯಾವ ರೀತಿಯ ಒಂದು ಉಡುಪನ್ನು ತರಿಸ್ತಿದ್ರಪ್ಪ ಅಂದರೆ ತೆಳುವಾದಂಥ ನೂಲಿನ ಉಡುಪನ್ನು ತರಿಸ್ತಿದ್ರು. ಜೊತೆಗೆ ಈ ಶಾಂಗ್ನ ಜನತೆಯು ರೇಷ್ಮೆಯನ್ನು ಸಹ ಬಳಸ್ತಾ ಇತ್ತು. ಆ ರೇಷ್ಮೆಯ ಹುಳಗಳ ಬೇಸಾಯದ ಅರಿವು ಅವರಿಗಿತ್ತು. ಜೊತೆಗೆ ಅವತ್ತಿನ ಉದ್ಯಮ ಯಾವುದಪ್ಪ ಅಂದ್ರೆ ರೇಷ್ಮೆ ಉತ್ಪಾದನೆಯು ಪ್ರಮುಖ ಉದ್ಯಮ ಮಾಡ್ಕೊಂಡಿದ್ರು. ಜೊತೆಗೆ ಅವರು ಈ ಒಂದು ರೇಷ್ಮೆಯ ಜೊತೆಗೆ ಮಡಿಕೆಗಳನ್ನು ಸತಿಯನ್ನು ತಯಾರು ಮಾಡ್ತಾಯಿದ್ರು ಮತ್ತು ಪಿಂಗಾಣಿಯ ವಿವಿಧ ವಸ್ತುಗಳನ್ನು ತಯಾರಿಸುತ್ತಿದ್ದರು. ಜೊತೆಗೆ ಅವರೊಂದು ಪೂರ್ವಿಕರನ್ನು ಪೂಜಿಸುವಂಥ ಅಭ್ಯಾಸ ಅವರಲ್ಲಿ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಸತ್ತ ಮನುಷ್ಯನನ್ನು ಆತ್ಮವಾಗಿ ಪರಿವರ್ತನೆಗೆ ಅವನು ಮತ್ತು ಆ ಆತ್ಮಕ್ಕೆ ವಿಶೇಷ ಶಕ್ತಿಗಳು ಅದಾವಂತಂದು ನಂಬಿಕೆ ಇತ್ತು. ಜೊತೆಗೆ ಆ ಸತ್ತ ಮನುಷ್ಯನ ದೇಹವನ್ನು ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಮರದ ವಸ್ತುಗಳಾಗಿರ್ಬೋದು, ಮಡಿಕೆ ಆಗಿರ್ಬೋದು, ಕಂಚಿನ ಪದಾರ್ಥಗಳನ್ನು ಆ ಸಮಾಧಿಯಲ್ಲಿ ಇಡ್ತಾಯಿದ್ರು. ಜೊತೆಗೆ ಈ ಒಂದು ರಾಜರುಗಳ ಒಂದು ಸ್ಮಶಾನ ಆಗಿರ್ಬೋದು, ಶವಗಾರ ಆಗಿರ್ಬೋದು ಸಾಕಷ್ಟು ವಿಶಾಲವಾದಂಥ ಪ್ರದೇಶದಲ್ಲಿರ್ತಿತ್ತು. ಜೊತೆಗೆ ಈ ಚೀನಿಯರ ಲಿಖಿತ ಪರಂಪರೆಯು ಪ್ರಾರಂಭದಲ್ಲಿ ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಪರಿವರ್ತನೆ ಆಗ್ತದೆ. ಜೊತೆಗೆ ಬರಹಗಾರರು ರೇಷ್ಮೆ ಮತ್ತು ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನು ಬರಿತಾಯಿದ್ರು. ಈ ಒಂದು ನಾಗರಿಕತೆಯ ಪ್ರಮುಖ ಅಂಶ ಏನಪ್ಪ ಅಂದ್ರೆ ಪಿಂಗಾಣಿ ಮತ್ತು ಚೀನಾದ ಮಾಗುಡಿಯ ಈ ಸಂಸ್ಕೃತಿಯ ಒಂದು ವಿಶಿಷ್ಟ ಕೊಡುಗೆ ಅಂತಂದು ಹೇಳ್ತಾ ಹೋಗ್ಬೋದು. ಮತ್ತು ಈ ಒಂದು ಶಾಂಗ್ನ ರಾಜವಂಶವು ಯಾವ ರೀತಿ ಇತ್ತಪ್ಪ ಅಂದ್ರೆ ರಾಜಪ್ರಭುತ್ವ ಇತ್ತು. ಜೊತೆಗೆ ಆ ಒಂದು ಸಮಾಜದಲ್ಲಿ ಸೈನಿಕನಿಗೆ ಉತ್ತಮವಾದಂಥ ಸ್ಥಾನಮಾನ ಇತ್ತು. ಜೊತೆಗೆ ಆ ಒಂದು ಕೃಷಿ ಮತ್ತು ನೀರಾವರಿಯ ಒಂದು ಜ್ಞಾನವನ್ನು ಅಳವಡಿಸಿಕೊಂಡಿದ್ರು. ಮತ್ತು ಕಟ್ಟಕಡೆಯದಾಗಿ ಅವರೊಂದು ಗುಲಾಮರನ್ನು ನೋಡ್ತಾ ಹೋಗ್ತಿದ್ವಿ. ಆ ಏನು ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗ ಯಾವುದಪ್ಪ ಅಂದ್ರೆ ಆ ಗುಲಾಮರನ್ನು ನೋಡ್ತಾ ಹೋಗ್ತಿದ್ವಿ. ಮತ್ತು ಪಿಂಗಾಣಿಯನ್ನು ತಯಾರಿ ಮಾಡ್ತಾಯಿದ್ರು. ಅಂದರೆ ಪಿಂಗಾಣಿಯ ಮೂಲಕ ವಿವಿಧ ವಸ್ತುಗಳನ್ನು ತಯಾರಿಸ್ತಿತ್ತು. ಅಂದರೆ ಕುಶಲಕರ್ಮಿ ವರ್ಗ ಅತ್ಯುತ್ತಮವಾದಂಥ ಬೆಳವಣಿಗೆ ಹೊಂದಿತ್ತು. ಮತ್ತು ತೆಳುವಾದಂಥ ನೂಲಿನ ಬಟ್ಟೆಯನ್ನು ಸತಿಗೂ ಅವರು ಬಳಸ್ತಾ ಇದ್ರು. ಮತ್ತು ರೇಷ್ಮೆಯ ಒಂದು ಕೃಷಿ ಅವರಿಗೆ ಜ್ಞಾನ ಇತ್ತು. ಮತ್ತು ಆ ರೇಷ್ಮೆ ಕೃಷಿಯನ್ನು ಪ್ರಮುಖ ಉದ್ಯಮವಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ತದನಂತರದಲ್ಲಿ ಇಲ್ಲಿಯವರೆಗೆ ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಈ ಒಂದು ತರಗತಿಯನ್ನು ಪೂರ್ಣಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.